ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಔಷಧಿಗಳನ್ನು ಸರಬರಾಜು ಮಾಡುವ ಆನ್ಲೈನ್ ಖಾಸಗಿ ಕಂಪನಿಗಳು ಯಾವುದೇ ಮಾಹಿತಿ ಇಲ್ಲದೆ ಮತ್ತು ಅದರ ಗುಣಮಟ್ಟ ಇರುವ ಯಾವುದೇ ವರದಿ ಇಲ್ಲದೆ ಆನ್ಲೈನ್ ಮೂಲಕ ಗ್ರಾಹಕರಿಗೆ ಔಷಧಿಗಳನ್ನು ಸರಬರಾಜು ಮಾಡುವ ಸಾಕಷ್ಟು ಖಾಸಗಿ ಕಂಪನಿಗಳ ಹಾವಳಿ ಹೆಚ್ಚಾಗಿದ್ದು, ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಆನ್ಲೈನ್ ಮೂಲಕ ಗ್ರಾಹಕರಿಗೆ ಔಷಧಿಗಳನ್ನು ಸರಬರಾಜು ಮಾಡುವ ಖಾಸಗಿ ಕಂಪನಿಗಳ ವಿರುದ್ಧ ಬುಧವಾರ ದಿನಾಂಕ 20/5/2026 ಆಲ್ ಇಂಡಿಯಾ ಕೆಮಿಸ್ಟ್ ಮತ್ತು ಡ್ರಗಿಸ್ಟ್ ವೆಲ್ಫೇರ್ ಅಸೋಸಿಯೇಷನ್ ಸಂಕೇಶ್ವರ ಘಟಕದ ವತಿಯಿಂದ ನಗರದ ಎಲ್ಲ ಔಷಧಿ ವ್ಯಾಪಾರಸ್ಥರು ಔಷಧಿ ಅಂಗಡಿಗಳನ್ನು ಬಂದ್ ಮಾಡಿ ಆನ್ಲೈನ್ ಔಷಧಿ ಕಂಪನಿಗಳ ವಿರುದ್ಧ ಹುಕ್ಕೇರಿ ಉಪ ತಹಸೀಲ್ದಾರ್ ಸಿಎ ಪಾಟೀಲ್ ಅವರಿಗೆ ನಗರದ ಚೆನ್ನಮ್ಮ ವೃತ್ತದಲ್ಲಿ ಮನವಿ ಸಲ್ಲಿಸಿ ಖಾಸಗಿ ಕಂಪನಿಗಳ ವಿರುದ್ಧ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಈ ವೇಳೆ ಸಂಕೇಶ್ವರ ನಗರದ ಔಷಧಿ ವ್ಯಾಪಾರಸ್ಥರು ಉಪಸ್ಥಿತರಿದ್ದು, ಔಷಧಿ ಅಂಗಡಿ ಮಾಲೀಕ ಹಾಗೂ ಸಮಾಜ ಸೇವಕರು ಆದ ಜಯಪ್ರಕಾಶ್ ಸಾವಂತ ಹಾಗೂ ಉಪ ತಹಸೀಲ್ದಾರ್ ಸಿಎ ಪಾಟೀಲ್ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಇವತ್ತು ಸಂಕೇಶ್ವರ ಪಟ್ಟಣದಲ್ಲಿ ಕೆಮಿಸ್ಟ್ ಅಂಡ್ ಡ್ರಗ್ಸ್ ಅಸೋಸಿಯೇಷನ್ ಇರ್ಬೋದು, ವೈದ್ಯಾಧಿಕಾರ ಸಂಘದವರು ಎಲ್ಲರೂ ಕೊಡ್ಬೋದು. ಮೊನ್ನೆ ಕನ್ನಡ ಸರ್ಕಾರ ಆನ್ಲೈನ್ ಮುಖಾಂತರ ವ್ಯವಸ್ಥೆ ಇದೆ, ದಯವಿಟ್ಟು ಇದನ್ನು ಬಂದ್ ಮಾಡಬೇಕು. ಯಾಕಂದ್ರೆ ಲೋಕಲಲ್ಲೇ ಸ್ಥಳೀಯವಾಗಿರ್ತಕ್ಕ ವೈದ್ಯಾಧಿಕಾರ ಮತ್ತು ಕೆಮಿಸ್ಟ್ ಡ್ರಗ್ಸ್ ಯಾವ ಮನುಷ್ಯರಿಗೆ ಯಾವ ಟ್ರೀಟ್ಮೆಂಟ್ಗಳು ಯಾವ ಗುಳಿಗೆ ಕೊಡೋದು ಬರ್ತಕ್ಕದ. ಸೊ ಆನ್ಲೈನಿಂದ ಏನಿದ್ದ ರೋಗಿ ಸ್ಥಿತಿ ಕಷ್ಟ ಆಗತ್ತೆ, ಸೊ ಸೈಡ್ ಎಫೆಕ್ಟ್ ಆಗ್ಬೋದು. ಅಂಥ ವ್ಯವಸ್ಥೆಯನ್ನು ದಯವಿಟ್ಟು ಮೊನ್ನೆ ಕನ್ನಡ ಸರ್ಕಾರ ಬಂದ್ ಮಾಡೋಕ್ಕಂತ ಶಾಂತಿಯುತವಾಗಿ ಎಲ್ಲ ಸಂಕೇಶ್ವರ ಕೊಟ್ಟು ವೈದ್ಯಾಧಿಕಾರ ಇರ್ಬೋದು ಮತ್ತು ಕೆಮಿಸ್ಟ್ ಡ್ರಗ್ಸ್ ಅಸೋಸಿಯೇಷನ್ ಇನ್ನೊಂದೆಲ್ಲ ಅಸೋಸಿಯೇಷನ್ ಕೊಡ್ತಕ್ಕಂಥ ಮನವಿಯನ್ನು ಮನೆ ಕನ್ನಡ ಸರ್ಕಾರಕ್ಕೆ ಮನೆ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತರುವಂಥ ಮನವಿಯನ್ನು ಕೊಟ್ಟಿದೆ. नमಗೂ सहित या ठिकाणी ऑल इंडिया केमिस्ट असोसिएशनच्या वतीनं संपूर्ण भारतभर औषध दुकानांचा संप दुकानाला गेलेला आहे. त्या पाठीमागचं कारण म्हणजे संपूर्ण देशामध्ये ऑनलाईनच्या माध्यमातून ग्राहकांना ज्या मेडिसिनच्या सुविधा उपलब्ध होतात त्या सरकारनं त्याच्यावरती बंदी घालावी. कारण या ऑनलाईनच्या माध्यमातून लोक जे औषध घेतात त्या पाठीमागचं कारण म्हणजे त्याची माहिती संपूर्ण पेशंटलाही नसते किंवा ऑनलाईन पुरवठा करणाऱ्या औषध विक्रेत्याला त्यालाहीसुद्धा संपूर्ण आपल्या पेशंटला काय नेमकं झालं आहे, कुठलं औषध द्यावं याचं पूर्ण माहिती नसताना पेशंट हे तिथून औषधी खरेदी करतं. याकरिता हा एक गुन्हा होतो की पेशंटच्या आरोग्यावरती तिचा परिणाम होतो. या माध्यमातून आपल्या छोट्या छोट्या औषध विक्रेत्यावरती सुद्धा त्याच्यावरती परिणाम होत आहे. त्याकरिता सरकारनं ऑनलाईनची जी सुविधा आहे त्या प्रत्येक याच्या नशेली पदार्थ असू देत, BP शुगरच्या गोळ्या असू देत अथवा इतर औषधे असू देत, त्या सुविधा ऑनलाईनच्या माध्यमातून लोकांनी घेत आहेत. त्या सुविधावरती प्रशासनानं सरकारनं बंदी घालावी व ते अति डिस्काउंटच्या माध्यमातून लोक औषधी खरेदी करतात त्याच्यावरती प्राबल्य, त्याच्यावरती प्रतिबंध घातला जावा, जेणेकरून लोकांच्या आरोग्याच्या दृष्टिकोनातून त्यांना चांगल्या औषधाचा पुरवठा सकारात्मक व्हावा. या दृष्टीनं औषध केमिस्ट बांधवाच्या वतीनं संपूर्ण भारतभर आज बंद पुकारला गेला असून त्या माध्यमातून इथं डेप्युटी तहसीलदार सीए पाटील साहेब आहेत, त्यांना औषधी विक्रेता बेळगाव डिस्ट्रिक्ट केमिस्ट ड्रगिस्ट असोसिएशन व संकेश्वर केमिस्ट ड्रगिस्ट असोसिएशनच्या वतीनं निवेदन देण्यात येईल. त्याच्या पूर्वी उपस्थित मान्यवरांनी मी याबद्दल अनुगत विनंती करतो. ವಿನಾಯಕ ಭೋಸಲೆ ಟಿವಿ 20 ಕನ್ನಡ ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.